ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯಾರ ಹೂವು ಯಾರ ಮುಡಿಗೋ, ಯಾರ ಹಾಡು ಯಾರ ಕಡೆಗೋ ಅಂತ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಕೆಲವು ಸಿನಿಮಾಕ್ಕೆ ಮಾಡಿದ ಹಾಡುಗಳು ಮತ್ತೊಂದು ಸಿನಿಮಾಕ್ಕೆ ಹೋಗುತ್ತೆ. ಅಲ್ಲಿ ಸಿನಿಮಾ ಡಿಸ್ಕಂಟಿನ್ಯೂ ಆಗ್ಬೋದು, ಇಲ್ಲ ಲೆಂತಿ ಆಗುತ್ತೆ ಅಂತ ಕಟ್ ಮಾಡ್ಬೋದು, ಅದು ಇನ್ನೊಂದು ಸಿನಿಮಾಗೆ ಬಳಕೆ ಆಗುತ್ತೆ. ಆ ಥರ ತುಂಬ ಆಗಿದೆ, ತುಂಬ. ಸುಂದರ ಲೋಕ ಅಂತ ಒಂದು ಸಿನಿಮಾ ರವಿ ಸರ್ ಮಾಡಬೇಕಾಗಿರುತ್ತೆ, ಬಿ ಎನ್ ಗಂಗಾಧರ್ ಪ್ರೊಡಕ್ಷನ್ನು. ಶೂಟಿಂಗ್ ಎಲ್ಲ ಸುಮಾರು ಆಗಿರುತ್ತೆ. ಒಳ್ಳೆ ಒಳ್ಳೆ ಹಾಡುಗಳು ಹಂಸಲೇಖ ಅವ್ರು ಮಾಡಿರ್ತಾರೆ, ರವಿ ಸರ್ ಕೂತು ಮಾಡಿಸಿರ್ತಾರೆ. ಯಾಕೆಂದರೆ ಪ್ರೇಮಲೋಕ ರಣಧೀರೆಲ್ಲ ಸೂಪರ್ ಹಿಟ್ ಆದಾಗ ಆ ಥರ ಒಂದು ಸಿನಿಮಾ ಬೇಕು, ಆ್ಯಕ್ಷನ್ ಇರಬೇಕು, ಲವ್ ಇರಬೇಕು, ಸಾಂಸಾರಿಕ ಕಥೆ ಇರಬೇಕು ಅಂತೇಳಿ ತುಂಬ ಹಾಡುಗಳು ಮಾಡಿಸ್ಕೊಂಡು ಆತ ರವಿ ಸರ್ ಮಾಡುವಂಥ ಒಂದು ಅಂದರೆ ಡೈರೆಕ್ಷನ್ ಮಾಡುವಂಥ ಸಿನಿಮಾ ಸುಂದರ ಲೋಕ. ಅಲ್ಲಿ ರವಿ ಸರ್ ತಂದೆಯಾಗಿ ಅನಂತ್ನಾಗ್ ಅವರು ಪಾತ್ರ ಮಾಡಬೇಕಾಗಿರುತ್ತೆ. ಶಂಕರ್ನಾಗ್ ಅವರು ಹೀರೋಯಿನ್ ಅಣ್ಣನಾಗಿ ಪಾತ್ರ ಮಾಡಿರ್ತಾರೆ. ಒಂದು ಫೈಟ್ ಸೀನ್ ಕೂಡ ತೆಗೆದಿರ್ತಾರೆ, ಕುಣಿಗಲ್ ಒಂದು ಆ ಕುದುರೆ ಫಾರ್ಮ್ ಇದೆ ಅಲ್ಲಿ ತೆಗೆದಿರ್ತಾರೆ. ತುಂಬ ಚೆನ್ನಾಗಿ ಹಾಡುಗಳು ಮೂಡಿಬರುತ್ತೆ. ಆದರೆ ಕೆಲವು ಕಾರಣಗಳಿಂದ ಸಿನಿಮಾ ಡಿಸ್ಕಂಟಿನ್ಯೂ ಆಗುತ್ತೆ. ಆಗ ರವಿಚಂದ್ರನ್ ಅವರು ಬೇರೆ ಬೇರೆ ಸಿನಿಮಾ ಮಾಡ್ತಿರ್ತಾರೆ, ಗಂಗಾಧರ್ ಬೇರೆ ಸಿನಿಮಾ ಮಾಡ್ತಾರೆ. ಆನಂತರ ಏನು ಮಾಡೋಕ್ಕಾಗದೆ ಮತ್ತೆ ಪುನಃ ಮಾಡಬೇಕು ಅಂತ ನೋಡಿದಾಗ ಅಲ್ಲಿ ಕೆಲವು ನಟರುಗಳು ಡೇಟ್ ಸಿಗಲ್ಲ, ಸಮಸ್ಯೆಗಳಾಗುತ್ತೆ. ಆ ತಾಯಿ ಪಾತ್ರ ಮಾಡಿದವರು ಅವ್ರದ್ದು ಸ್ವಲ್ಪ ದಪ್ಪ ಆಗಿರ್ತಾರೆ ಅವರು, ಅವ್ರಿಗೆ ಅಲ್ಲಿ ಒಂದಲ್ಲ ಪಾತ್ರಕ್ಕೆ ಆ ರೀತಿಯಲ್ಲಿ ಆಗ್ಬಿಟ್ಟಿರುತ್ತೆ ಅದು. ಹಾಗಾಗಿ ಅದು ಕಂಟಿನ್ಯೂ ಆಗಲ್ಲ. ಆಮೇಲೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾರೆ. ಹಾಡುಗಳು ಎಷ್ಟು ಒಳ್ಳೆ ಹಾಡುಗಳು ಅಲ್ಲಿ ನೋಡಿ. ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅಂತ ಒಂದು ಸಾಂಗು, ಓ ಸ್ನೇಹಿತರೆ ಅಂತ ಒಂದು ಸಾಂಗು, ಕೊಡೋದ ಬಿಡೋದ ಅಂತ ಒಂದು ಸಾಂಗು, ಕಲ್ಯಾಣವಾಗಲಿ, ತಾಯಿ ಪ್ರೀತಿಯಲ್ಲಿಯೇ ದೋಷ ಕಂಡೇನು ಅಂತ, ಬಾನೆ ಭೂಮಿಗೆ ಬಿದ್ದರೆ ಅಂತ, ಇದೆಲ್ಲ ಸಾಂಗು ಸುಂದರ ಲೋಕಕ್ಕೆ ರವಿ ಸರೇ ಮಾಡಿಸ್ಕೊಂಡಿರ್ತಾರೆ. ಎಷ್ಟೋ ವರ್ಷಗಳಾದಮೇಲೆ ಆ ಒಂದು ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅಂತ ಹೇಳೋ ಒಂದು ಸಾಲು ಇಟ್ಕೊಂಡು ಆ ಸಾಲನ್ನೇ ಟೈಟ್ಲ್ ಮಾಡ್ಕೊಂಡು ಬಿ ಎನ್ ಗಂಗಾಧರ್ ಅವರು ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅಂತ ಫಿಲಮ್ ತೆಗಿತಾರೆ. ಅಲ್ಲಿ ಸುಂದರ ಲೋಕದ ಕೆಲವು ಸೀನ್ಗಳನ್ನ ಹಾಕೊತಾರೆ. ಅಂದರೆ ಒಂದು ಕಾಲು ಭಾಗ ಅರ್ಧ ಭಾಗ ಅನಿಸುತ್ತೆ ಸುಂದರ ಲೋಕದ ಸೀನ್ಗಳು ಹಾಕ್ಕೊಂಡಿದ್ದಾರೆ. ಕಂಪ್ಲೀಟಾಗಿ ಹಾಕ್ಕೊಂಡಿಲ್ಲ, ಯಾಕೆಂದರೆ ಸುಂದರ ಲೋಕ ಕಂಪ್ಲೀಟ್ ಆಗಿಲ್ಲ, ಅದು ಅರ್ಧ ಭಾಗ ಹಾಕ್ಕೊಂಡು ಮಿಕ್ಕಿದ ಅರ್ಧ ಶೂಟಿಂಗ್ ಮಾಡ್ತಾರೆ. ನವೀನ್ ಮಯೂರಲ್ಲಿ ಪಾತ್ರ ಮಾಡಿದ್ದಾರೆ. ಈ ರೀತಿ ಮಾಡಿದ್ರು. ಹಾಡುಗಳು ಸೂಪರಾಗಿ ಮಾಡಿದರು. ಒಂದು ಶಾಟು ನಿಮಗೆ ಹೇಳಬೇಕು, ಕೇಳಲೆ ನನ್ನಮ್ಮ ನನ್ನ ದೇವರು ನೀನಮ್ಮ ಅಂತ ಒಂದು ಸಾಲು ಬರುತ್ತೆ. ಆಗ ರವಿ ಸರು ಕ್ಯಾಮ್ರಾನ ತಾಯಿ ಕಡೆಗಿಟ್ಟು ನೆಕ್ಸ್ಟ್ ದೇವ್ರ ಕಡೆಗಿಡ್ತಾರೆ. ತಾಯಿ ದೇವರು ಎರಡು ಒಂದೇ ಅಂತ ಹೇಳೋದನ್ನ ತುಂಬ ಚೆನ್ನಾಗಿ ಆ ಥರ ಟೆಕ್ನಿಕಲಿ ಶಾಟ್ಗಳು ಸಖತ್ತಾಗಿ ಮಾಡಿದರು. ಸಿನಿಮಾ ಅದು ಕಂಪ್ಲೀಟ್ ಆಗಲ್ಲ. ಶಂಕರ್ನಾಗ್ ಅವರು ಕೂಡ ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ರು, ಅನಂತ್ನಾಗ್ ಅವರು ಕೂಡ ಮಾಡಿದರು. ಮಿಸ್ ಮಾಡ್ಕೊಂಡು ನಾವು ಒಳ್ಳೆ ತಾರಾಗಣ ಇದ್ದಂಥ ಒಳ್ಳೆ ಸಿನಿಮಾ, ಒಳ್ಳೆ ಹಾಡುಗಳಿದ್ದ ಸಿನಿಮಾ ಮಿಸ್ ಮಾಡಿಕೊಂಡು. ಆದರೆ ಕೆಲವು ಹಾಡುಗಳು ಬೇರೆ ಸಿನಿಮಾ ಬಳಕೆ ಆಯಿತು, ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಸಿನಿಮಾಕ್ಕೆ. ಈ ರೀತಿ ಅದೇ ರೀತಿ ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಇಳ್ಕಲ್ ಸೀರೆ ಉಟ್ಕೊಂಡು ಅಂತ ಒಂದು ಹಾಡು ಯೇಸುದಾಸ್ ಅವ್ರು ಹಾಡಿದ್ದು, ಸೂಪರ್ ಹಾಡು. ಅದನ್ನು ಹೆಸರು ತೋರಿಸುವಾಗ ಆ ಹಾಡು ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಒಂದು ಅಜ್ಜ ಅಜ್ಜಿ ನಡುವೆ ಅದು ಹಾಡನ್ನ ಶೂಟಿಂಗ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಒಂದು ಅಜ್ಜಿನ ಆ ಅಜ್ಜ ಅಂದರೆ ತನ್ನ ಹೆಂಡ್ತಿನ ಹೊಗಳೋದು, ವಯಸ್ಸಾದರೂ ಕೂಡ ಇವಳು ನನಗೆ ಸುಂದರಿನೇ, ಇವಳು ಯಾವತ್ತೂ ನನಗೆ ಲವರ್ ಗೆಳತಿ ಅಂತ ಹೇಳೋ ಥರ ಒಂದು ಹಾಡೋದು. ನಂಟಿಗೆ ಗಂಟು ಬಿದ್ದವಳು, ಗಂಡನ ನೋವ ಉಂಡವಳು, ತಪ್ಪಿಗೆ ಸೊಪ್ಪು ಹಾಕದವಳು, ಕೋಪಕ್ಕೆ ದೀಪ ಹಚ್ಚದವಳು, ಮುತ್ತು ರತ್ನ ಇಲ್ಲದೆ ಮಿಂಚೋ ನಾರಿ, ಬಾಯಲ್ಲಿ ಹಲ್ಲೆ ಇಲ್ಲದೆ ನಗೋ ಪೋರಿ. ಈ ರೀತಿ ಒಂದು ಒಳ್ಳೆ ವರ್ಣನೆ ಮಾಡಿ ಹಾಡು ಬರೆದಿರ್ತಾರೆ. ಅದರದ್ದು ಯಾಕೋ ಗೊತ್ತಿಲ್ಲ ಸಿನಿಮಾದಲ್ಲಿ ಬಳಸಿಲ್ಲ, ಅದು ಹಂಗೆ ಸೈಡ್ಗಿಡ್ತಾರೆ. ಆನಂತರ ಕೌರವ ಸಿನಿಮಾದಲ್ಲಿ ಅದು ಎಲ್ ಎನ್ ಶಾಸ್ತ್ರಿ ಅದನ್ನ ಹಾಡ್ತಾರೆ, ಲಿರಿಕ್ಸ್ ಬೇರೆ ಬರೀತಾರೆ, ಸೇಮ್ ಟ್ಯೂನು. ಅಲ್ಲಿ ಬಿ ಸಿ ಪಾಟೀಲ್ ಅವರಿಗೆ ಪ್ರೇಮ ಅವ್ರಿಗೆ ಹಾಡು ಹೋಗುತ್ತೆ, ಯಾರ ಹಾಡು ಯಾರ ಕಡೆಗೋ, ಹಂಗಾಗಿದೆ ಅಲ್ಲಿ ಸಾಹಿತ್ಯನ ಬೇರೆ ಬರೀತಾರೆ. ಹಳೆ ಸಿನಿಮಾದ ಕೆಲವು ಸಾಲುಗಳು ತಗೊಂಡು ಮಾಡ್ತಾರೆ. ಅದರಲ್ಲಿ 2 ಸಾಲು ಸೂಪರ್ ಆಗಿದೆ. ಪುಂಗಿಯ ಬಳಿ ನಾಗ ಆದೆನು ನಾನೀಗ ಅಂತ. ಆವು ಮುಂದೆ ಆ ಪುಂಗಿ ಮುಂದೆ ಆವು, ಆ ಪುಂಗಿ ಆಡಿಸ್ದಂಗೆ ಆವು ಆಡುತ್ತಲ್ಲ, ಆ ಥರ ನಿನ್ನ ಮುಂದೆ ನಾನು ಆದೆ ಅಂತ ಹೇಳೋದನ್ನ ಸಖತ ಬರೆದಿದ್ರು. ಒಳ್ಳೆ ಹಾಡೋದು ಆ್ಯಕ್ಚುಲಿ. ತಾಳಿಗಿಷ್ಟು ಚಿನ್ನ ತಾರಯ್ಯ, ಇರ್ತೀನಿ ನಿನ್ನ ಕುಡಿಗೆ ತಾಯಾಗಿ, ಹುಕ್ತೀನಿ ನಿನ್ನ ಮನೆಗೆ ಹಾಲಾಗಿ ಅಂತೆಲ್ಲ ಬರೆದಿದ್ರು. ತುಂಬ ಚೆನ್ನಾಗಿತ್ತು. ಕೆಲವು ಸಾಹಿತ್ಯ ಹಂಸಲೇಖ ಅವರೇ ಬರೆದ್ರು, ಕೆಲವು ಹಳೆ ಸಿನಿಮಾ ಸಾಹಿತ್ಯಗಳನ್ನ ಹಾಕ್ಕೊಂಡು ಆ ಥರ ಮಾಡಿದ್ರು. ಅದು ಸೂಪರ್ ಹಿಟ್ ಹಾಡೋದು. ಅದೇ ರೀತಿ ಚಿನ್ನ ಸಿನಿಮಾಗೆ ಆ ರೆಕಾರ್ಡಿಂಗಲ್ಲಿ ನಿಮ್ಮ ಕಡೆ ಸಾಂಬಾರು ಅಂದರೆ ನಮ್ಮ ಕಡೆ ತಿಳಿಯೋದಿಲ್ಲ ಈ ಹಾಡು ಮಾಡ್ಕೊಂಡಿರ್ತಾರೆ. ಆ್ಯಕ್ಚುಲಿ ಚಿನ್ನ ಫಿಲಮ್ ಮಾಡಿರೋದು ಎಲ್ಲಿ ಅಂದರೆ ಸಿಚುವೇಶನ್ ಕ್ರಿಯೇಟ್ ಮಾಡಿರಲ್ಲ, ಯಾವ ಸನ್ನಿವೇಶದಲ್ಲಿ ಹಾಡು ಹಾಕಬೇಕು ಅಂತ ಹೇಳೋದನ್ನ ಕ್ರಿಯೇಟ್ ಮಾಡಿರಲ್ಲ, ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಆನಂತರ ಆ ಸಿಚುವೇಶನ್ ಏನಿದೆ ಅಲ್ಲಿ ಡೈಲಾಗ್ ಹಾಕಿ ಮುಂದಕ್ಕೆ ಅದನ್ನ ಆಂಟಿ ಹಾಡನ್ನ ಮಾಡಿಸ್ಕೊತಾರೆ. ರವಿ ಸರ್ನ ಒಬ್ಬ ಹ್ಯೂಮನ್ ಬಾಂಬ್ ಹಾಕೊಂಡು ಕೊಲ್ಲಕ್ಕೆ ಬರೋದು, ಆ ರೀತಿ ಆಗುವಂಥ ಒಂದು ಘಟನೆ ಆಗುವಂಥ ಒಂದು ಸನ್ನಿವೇಶ ಅದು. ಅಲ್ಲಿಗೆ ಆಂಟಿ ಒಂದು ಎಂಜಾಯ್ಮೆಂಟ್ ಸಾಂಗ್ ಇರಲಿ ಅಂತ ಮಾಡಿರ್ತಾರೆ. ಯಾಕೆಂದರೆ ಹಳ್ಳಿ ಮೇಷ್ಟ್ರು ಅಲ್ಲಿ ಶಿಲ್ಕ್ ಸ್ಮಿತ್ ಅವ್ರು ಮಾಡಿದ್ರು, ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಇಲ್ಲೂ ಕೂಡ ಒಂದು ಮಾಡಲಿ ಅಂತ ಮಾಡ್ಕೊಂಡಿರ್ತಾರೆ. ಆದರೆ ಆ ಸಾಂಗ್ ಹಂಗೆ ಉಳಿತಲ್ಲ. ಸಂಖ್ಯೆ ಸ್ಟುಡಿಯೋದಲ್ಲಿ ಆನಂತರ ಸಾಮ್ರಾಟ್ ಸಿನಿಮಾದು ಒಂದು ಕಂಪೋಸಿಂಗ್ ಟೈಮಲ್ಲಿ ನಾಗಣ್ಣವ್ರು ಈ ಹಾಡನ್ನ ಕೇಳ್ತಾರೆ. ಇದು ತುಂಬ ಚೆನ್ನಾಗಿದೆ ಸರ್, ಈ ಹಾಡನ್ನ ನಮಗೆ ಕೊಡಿ, ನಾವು ಬಳಸ್ಕೋತೀವಿ, ವಿಷ್ಣು ಸರ್ಗೆ ಆಗುತ್ತೆ, ಸೂಟ್ ಆಗುತ್ತೆ, ಸಿಚುವೇಶನ್ ನಾನು ಅಲ್ಲಿ ಹಾಕ್ತೀನಿ ಅಂತ ಹೇಳ್ತಾರೆ. ನಂದಲ್ಲಪ್ಪ ರವಿಚಂದ್ರನ್ ಅವ್ರು ಮಾಡಿಸ್ಕೊಂಡಿದ್ದು, ಅವರೇ ಕೂತು ಮಾಡಿಸಿದ್ದು, ಅವರ ಸೂಪರ್ದಿಲ್ಲಿದೆ, ಅವ್ರು ಓಕೆ ಅಂದರೆ ತೊಗೊಂಡೋಗೋ ತೊಂದರೆ ಇಲ್ಲ ಅಂತ. ರವಿ ಸರ್ ನಾಗಣ್ಣವ್ರು ಕೇಳ್ತಾರೆ, ವಿಷ್ಣು ಸರ್ಗೆ ಹಾಡು ಕೇಳಿಸ್ತಾರೆ, ಖುಷಿ ಆಗುತ್ತೆ ಅವರಿಗೆ. ರವಿ ಸರು ಇಲ್ಲ ಅಂತ ಹೇಳೋಲ್ಲ, ವಿಷ್ಣು ಸರ್ಗೆ ಅದು ಇಲ್ಲ ಅಂತಾರೆ, ತಗೊಂಡೋಗಿ ಪರವಾಗಿಲ್ಲ ಅಂತಾರೆ. ಆ ರೀತಿ ಚಿನ್ನ ಸಿನಿಮಾದಲ್ಲಿ ಬರಬೇಕಿದ್ದಂಥ ಹಾಡು ಸಾಮ್ರಾಟ್ ಸಿನಿಮಾದ ಪಾಲಾಗುತ್ತೆ. ಕ್ರೇಜಿ ಸ್ಟಾರ್ಗಿರೋ ಹಾಡು ಸಾಹಸ ಸಿಂಹನ್ಗಾಗುತ್ತೆ. ಈ ರೀತಿ ಎಷ್ಟು ಒಳ್ಳೆ ಹಾಡೋದು.
ಸಾವಿರ ಹೂವ ಎದೆಹನಿ ಬೇಕು ಜೇನಿನ ಗೂಡಾಗಲು, ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು. ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ, ಭೂಪಟದಲ್ಲಿ ಮೆರೆಯಲು ನಮಗೆ ಸಂಸ್ಕೃತಿಯ ಜೊತೆ ಇದೆ. ಬ್ಯೂಟಿಫುಲ್ ಆಗಿ ಬರೆದ್ರು. ಅಲ್ಲಿ ಕೆಲವು ಊರುಗಳ ಹೆಸರು ತಗೊಂಡು ಮಡಿಕೇರಿ, ಗುಡಿಗೇರಿ, ಬೆಂಗಳೂರು, ಬೆಳಗಾವಿ ಅದೆಲ್ಲ ಮಾಡಿ ಆ ಒಂದು ಅಡಿಗೆ ಅಲ್ಲಿ ಏನು ಊಟೋಪಚಾರ ಅದ್ರ ಬಗ್ಗೆ ಬರೆದು, ಕನ್ನಡದ ಬಗ್ಗೆ ಬರೆದು. ಇವತ್ತಿಗೂ ವಿಷ್ಣು ಸರ್ಗೆ ಮಹಾಕ್ಷತ್ರಿಯದಲ್ಲಿ ಬಣ್ಣದ ಬುಗುರಿ ಹಾಡು, ಸೂರಪ್ಪದಲ್ಲಿ ಈ ಮಣ್ಣಿಗೆ ಚಿರುರುಣಿ ಹಾಡು, ಅದೇ ರೀತಿ ಸಾಮ್ರಾಟಲ್ಲಿ ನಮ್ಮ ಕಡೆ ಸಾಂಬಾರೆಂದರೆ ಸೂಪರ್. ಎಸ್ ಪಿ ಬಿ ಅವರು, ಮಾಲ್ಗುಡಿ ಶುಭ ಅವರು ಅದ್ಭುತವಾಗಿ ಹಾಡಿದರು. ಈ ರೀತಿ ನಿಮಗೆ ವಿಷಯಗಳು ಹೇಳಬೇಕಿತ್ತು. ಯಾವ ಹೂವು ಯಾರ ಮುಡಿಗೋ ಅಂತ ಹೇಳ್ದಂಗೆ, ಯಾರ ಹಾಡು ಯಾರ ಕಡೆಗೋ, ಎಲ್ಲ ಒಳ್ಳೆ ಹಾಡುಗಳೇ. ಆದರೆ ಯಾವುದು ರಿಜೆಕ್ಟ್ ಅಂತ ಆಗಿರಲ್ಲ. ಸಿಚುವೇಶನ್ ಕೇಳದಿರೋ ಕಾರಣ, ಲೆಂತಿ ಆಗೋ ಕಾರಣ ಬಿಟ್ಟಿರ್ತಾರೆ. ಅದನ್ನ ಬೇರೆ ಕಡೆ ಬಳಸ್ಕೊಂಡಾಗ ಅದು ಸೂಪರ್ ಹಿಟ್ ಆಗುತ್ತೆ. ಇನ್ನೂ ಹಲವಾರು ಹಾಡುಗಳು ಈ ರೀತಿ ಇದೆ. ಮುಂದಕ್ಕೆ ಮಾಹಿತಿ ತೊಗೊಂಡು ಬರ್ತೀನಿ. ಈಗ ಚಿನ್ನ ಸಿನಿಮಾದು, ಸಾಮ್ರಾಟ್ ಸಿನಿಮಾದು, ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಸಿನಿಮಾದ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಸಾಮ್ರಾಟ್ ಸಿನಿಮಾದ ಹಾಡು ಬಗ್ಗೆ ಮುಂದಕ್ಕೆ ಖಂಡಿತ ಮಾತಾಡ್ತೀನಿ. ಥ್ಯಾಂಕ್ ಯು.